ಕ್ಲಾಸ್ ಯಾವ ನರ್ಸರಿ? ಗಿಡದ ನರ್ಸರಿಯಾ? ಬೆಳಿಗ್ಗೆ ದೇವ್ರ ಸಾಂಗ್ ಕೇಳ್ಬೇಕಾ? ಉಂಟಾ? ನನಗಂತೂ ಸಕಲೇಶ್ಪುರ ಮಡಿಕೇರಿ ಕಡೆ ಇದ್ದ ಫೀಲ್ ಆಗ್ತಿದೆ ನೋಡಿ. ಎಷ್ಟು ಹೋಗ್ತುಂಟು ನೋಡು ಫಾಗ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಸ್ಲು ಯುವನ್ ಮತ್ತೆ ಪ್ರಮೋದ ಇಬ್ರು ನೋಡಿ ಆಟ ಆಡ್ತಿದ್ದಾರೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯುವನ್ದಲ್ಲಿ ಮನೆ ಕಟ್ಟುವ ಕಾರ್ಯ ಆಗ್ತಾ ಉಂಟು ನೋಡಿ. ಅಮ್ಮ ಕರೀತಿದ್ದಾಳೆ ಅಲ್ಲಿ. ಓ ಹೇಳು, ಓ ಹೇಳು, ಅಮ್ಮ ಕರೀತಿದ್ದಾಳೆ ಅಲ್ಲ. ಬಾ ಬಾ ಬಾಯ್. ಅಮ್ಮ ಹಟ್ಟಿಲಿದೆ, ಇವಳು ಇಲ್ಲಿದ್ದಾಳೆ ತೋಟವೆಲ್ಲ, ಅದಕ್ಕೆ ಕರೆಯೋದು. ನನ್ನ ಮೇಲೆ ಹಾರ್ಬೋದು, ನೀನ್ ಹತ್ರ ಬರಬೇಡ. ಖುಷಿ ಆಗ್ತಾ ಉಂಟು ಅದಕ್ಕೆಲ್ಲ, ಸುಮ್ಮನೆ ನಿಂತಿದೆ. ಎಲ್ಲರೂ ಹಾರ್ತಿತ್ತೀಗ. ಅದ ಮುಖ ಇಡ್ಕೊ ಹತ್ರ. ಸಂತೋಷ್ ತಮ್ಮನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು, ಸೊ ಹಾಗೆ ಸುರತ್ಕಲ್ಲಿಗೆ ಬಂದಿದ್ವಿ. ಸೊ ಅವ್ರ ಮನೆಯಲ್ಲಿ ನೋಡಿ ರೋಬೋ ಇದೆ, ಒಡಿಸ್ಲಿಕ್ಕೆ ಕೆಲಸ ಇಲ್ಲ. ಸೊ ನಾವು ಮಾಡೋ ಕೆಲಸಕ್ಕಿಂತ ತುಂಬ ಕ್ಲೀನಾಗಿ ನೀಟಾಗಿ ಮಾಡ್ತದೆ. ನಿಮ್ಗೆ ಏನಾದ್ರು ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡಿ ಯಾವ ಥರ ಕೆಲಸ ಮಾಡ್ತಿದೆ ಅಂತ ನೋಡಿ. ಗೋಡೆಗೆ ಸೈಡ್ ಕೆಳಗಡೆ ಗ್ರಾನೈಟ್ ಹಾಕಿರ್ತದಲ್ಲ, ಅದು ಇದ್ರೆ ಕರೆಕ್ಟಾಗಿ ಮ್ಯಾಪ್ ಮಾಡ್ಕೊಳ್ತದಂತೆ. ಇಲ್ಲಾಂದ್ರೆ ಸ್ವಲ್ಪ ವೈಟ್ ಕಲರ್ ಇದ್ದರೆ ಸ್ವಲ್ಪ ಕಷ್ಟ ಅಂತ. ಅದಕ್ಕೆ ಸಿಂಪಲ್ ಆಗಿತ್ತು ಪೂಜೆ, ಯಾಕಂದರೆ ಡೆಲಿವರಿ ಆಗಿದಷ್ಟೇ ಇತ್ತು ಆ ಟೈಮಲ್ಲಿ. ಬಾಯ್ ಬಾಯ್, ನಾನು ಹೋಗ್ತೀನಿ. ಬಾಯ್. ಹತ್ರ ಬರಬೇಕಾ ನಿಮಗೆ? ಹಾಂ, ಹೌದಾ ಹೌದಾ? ಹಾಂ, ಸೆಕೆಂಡ್. ವೆರಿ ಗುಡ್. ಆ್ಯಕ್ಚುಲಿ ಗೃಹ ಪ್ರವೇಶವಾಗಿದ್ದು ವರ್ಷ, ಸೊ ಹಾಗಾಗಿ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಅಲ್ಲಿಂದ ನೆಕ್ಸ್ಟ್ ದಿನ ನಾನು ಬಂದಿದ್ದು ನೋಡಿ, ECG ಮಾಡಲಿಕ್ಕೆ ಬಂದಿದ್ದು. ಹಸ್ಬೆಂಡ್ ಆಫೀಸಿಂದ ಇಯರ್ಲಿ ಬಾಡಿ ಚೆಕಪ್ ಮಾಡೋದಿದೆ, ಸೊ ಹಾಗಾಗಿ ನಾನು ಬಾಡಿ ಚೆಕಪ್ಪಿಗೆ ಅಂತ ಬಂದಿದ್ದೆ. ಸೊ ಹಾಗೆ ಇಲ್ಲಿ ECG ಹಾಗೆ ಬೇರೆ ಬೇರೆ ಟೆಸ್ಟ್ ಎಲ್ಲ ಮಾಡಿದ್ವಿ. ನನಗೆ ವಿಟಮಿನ್ D3 ತುಂಬಾ ಕಡಿಮೆ ಇತ್ತು. ಹಾಸ್ಪಿಟಲಿಗೆ ಹೋಗಿ ಬಂದರೆ ಜೋರಾಗಿ ಮಳೆ ಬರ್ತಾ ಇತ್ತು. ಸೊ ವೆದರ್ ಅಂತೂ ಸಖತ್ತಾಗಿತ್ತು. ಸೊ ಮಳೆ ಬಂದು ನಿಂತಾಗ ನಮ್ಮದು ಮನೆ ಮೇಲ್ಗಡೆಯಿಂದ ಹೋಗಿ ಬೆಟ್ಟ ನೋಡೋದೇ ನನಗೆ ಸ್ವರ್ಗ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ವೆಸ್ಟರ್ನ್ ಘಾಟ್ ಎಲ್ಲ ತುಂಬಾ ಸೂಪರಾಗಿ ಕಾಣಿಸ್ತಾ ಇತ್ತು ನೋಡಿ ಹೇಗಿದೆ. ಆ್ಯಕ್ಚುಲಿ ಲಾಸ್ಟ್ ಇಯರೆಲ್ಲ ನನ್ನ ಹತ್ರ ಐಫೋನ್ ಇರಲಿಲ್ಲ. ಸೊ ತುಂಬ ಒಂಥರ ಬೇಜಾರಾಗ್ತಿತ್ತು. ಇಷ್ಟು ಒಳ್ಳೆ ಬ್ಯೂಟಿ ಇದೆ, ಒಂದು ಐಫೋನ್ ಇರಬೇಕಿತ್ತು ಅಥವಾ DSLR ಕ್ಯಾಮರಾ ಇರಬೇಕಿತ್ತು. ಸೊ ಆ ಥರ ಫೀಲ್ ಆಗ್ತಿತ್ತು. ಬಟ್ ಇವತ್ತು ಖುಷಿ ಆಯಿತು. ತುಂಬ ಸೈಲೆಂಟ್ ಇರ್ತದೆ. ಆ್ಯಕ್ಚುಲಿ ಇಲ್ಲಿ ಮನೆಗಳುಂಟು ಹತ್ತತ್ರ, ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ ಮರಗಳಿರೋದ್ರಿಂದ. ಸೊ ಒಂದೊಂದು ಸಲ ಒಂದೊಂದು ಥರ ಅಂದಲ್ಲ. ಸೊ ಒಂದೊಂದು ಸಲ ಒಂದೊಂದು ಥರ. ಇವಾಗ ಒಂದೊಂದೇ ಬೆಟ್ಟಗಳು ಹೈಲೈಟ್ ಆಗಲಿಕ್ಕೆ ಶುರು ಆಯಿತು. ಸೊ ಏನು ಹೇಳ್ಬೋದು ಅದಕ್ಕೆ, ಒಂದೊಂದು ಸಲ 3D ವ್ಯೂ ಅಂತ ಹೇಳ್ಬೋದು, ಇನ್ನೊಂದು ಸತಿ ಒಂಥರ ಡ್ರಾಯಿಂಗ್ ಮಾಡ್ದಾಗಿರುತ್ತೆ, ಒಂದೊಂದು ಸಲ ಒಂಥರ ವ್ಯೂ. ಬಟ್ ಬ್ಲೆಸ್ಸೆಡ್ ಅಂತ ಹೇಳ್ಬೋದು ಈ ಪ್ಲೇಸಲ್ಲಿ ಇರಲಿಕ್ಕೆ. ಏನು ನೋಡ್ತಿದ್ಯಾ? ಹೋಗಿ ಮನೆಗೆ ಹೋಗು. ಏನು ಮಾಡೋದು ಇಲ್ಲಿ? ಹಾಂ, ಈ ಕಡೆ ಫುಲ್ ರಬ್ಬರ್ ತೋಟ ಇದೆ, ಹಾಗಾಗಿ ಫುಲ್ ಒಂಥರ ಕಾಡು ಥರ ಕಾಣಿಸ್ತದೆ. ಸೊ ಮೇಲ್ಗಡೆಯಿಂದ ಕೆಳಗೆ ಬಂದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಒಂದು ಬೈಕೆ ಫಂಕ್ಷನ್ ಇತ್ತು ಊರಲ್ಲಿ, ಸೊ ಅಲ್ಲೂ ಕೂಡ ಹೋಗಿ ಬಂದೆ. ಇದು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಇದು ಯಾವುದು ಹಳೆ ದೇವಸ್ಥಾನ, ಯಾವುದು ಇದು ಅಂತ ತುಂಬ ಜನ ಕೇಳ್ತಾಯಿದ್ರು. ದೇವಸ್ಥಾನ ಅಲ್ಲ, ಆ್ಯಕ್ಚುಲಿ ಮಠ ಅಂತ ಹೇಳ್ಬೋದು. ಇದು ಕಾಳಭೈರವನ ಮಠ. ಸೊ ನಮ್ಮ ಮಾವನೇ ಅವ್ರು ಪೂಜೆ ಮಾಡ್ತಾರೆ. ಸೊ ಹಾಗೆ ಕುಟುಂಬದವರೆಲ್ಲ ಪೂಜೆ ಮಾಡ್ತಾರೆ. ನಮ್ಮ ಊರಲ್ಲಿದ್ದೇನೆ, ಹಸ್ಬೆಂಡ್ ಊರಲ್ಲಿ. ಸೊ ನಮ್ಮ ತೋಟಕ್ಕೆ ನನ್ನ ಕಸಿನ್ ಶ್ರುತಿ ಹಾಗೆ ಅವಳ ಮಕ್ಕಳು ಬಂದಿದ್ರು. ವೀರವಳ್ಳದಾಡಿ
ಏನ್ ಮಾಡಿದೆಲ್ಲ ಇದೇ ಗಲೀಜ್ ಮಾಡಿದೆಲ್ಲ ದಿಯಾನ್ ಅಯ್ಯೋ ದೇವ ಇಲ್ಲ ಶಿವಲಿಂಗ ಅಲ್ಲಿ ಕೆಳಗಿರುವ ಗಣೇಶ. ನೀನು ಶಿವಲಿಂಗ ಎಷ್ಟು ಮಾಡ್ತಿ? ಯಾಕಂದ್ರೆ ಅದಿದು ಎಂತ ಹೇಳು ಮೆಣಸು ನಮ್ಮದೆಲ್ಲ ಕೊಡೆ ಗಿಡ ಎಲ್ಲ ಬೀಜ ಹಾಕುದು. ಬೀಜ ಹಾಕುದಾ? ಪೆಟ್ಟು ಲೋಸಿ ಅವಳು ಮಾಡೋದು ನೋಡು. ಅವಳು ಹೋಗಲು ಹೋಗು ಸುಬಿ ಸುಬಿ ಚುಬಿ ಏ ನೋವು ತೊಳಿಬೇಡ ಪಾಪ ಅಲ್ಲ ಅದು. ಬಾಯಿಲಿ ಸುಬಿ ಬಾಯಿಲಿ. ತುಂಬಾ ಬಿಸಿ ಉಂಟಲ್ಲ. ಏ ಲೋಸಿ ಬಾಯಿಲೆ. ಏ ಸುಬಿ ಸುಬಿ ನೋ. ಲೋಸಿ ಲೋಸಿ ಫಿಟ್ ಕೊಡ್ತೀನಿ ನೋಡಿ ನಿಂಗೆ. ಒಟ್ಟು 4 ಬಾತುಗಳಿದೆ. ಇದು 2 ಒಂದೇ ಥರ. ಪೆಟ್ಟು ಕೊಡ್ತೀನಿ. ಏನು ಮಾಡ್ತಿದ್ದೆ ನೀನು? ಏನು ಮಾಡಲ್ಲ, ಸುಮ್ಮನೆ ಹೆದರಿಸ್ತಾಳೆ ಅಷ್ಟೇ ಅವಳು. ನಮ್ಮ ತೋಟದಿಂದ ಇಷ್ಟೇ ಕಬ್ಬೆಲ್ಲ ತಗೊಂಬಂದಿದ್ದು ನೋಡಿ ಮಕ್ಕಳಿಗೆಲ್ಲ. ಅದು ಸಹ ನಾನೇ ಕಟ್ತದ್ದು ಕತ್ತಿ. ವಿಡಿಯೋ ಮಾಡಬೇಕಿತ್ತು, ಕಟ್ ಮಾಡ್ಬೋದು ಅಲ್ಲ ಅಲ್ಲ. ಸೊ ಇನ್ನೊಂದು ಕಟ್ ಮಾಡ್ಬೋದಂತೆ. ನಾನು ಚಿಕ್ಕ ಇರ್ಬೇಕಾದ್ರೆ ಕಬ್ಬನ್ನ ಕಟ್ ಮಾಡಿ ಕೊಡ್ಬೇಕು ಅಂತ ಆಟ ಮಾಡ್ತಿದ್ದೆ. ಅದಾದ್ಮೇಲೆ ಮತ್ತೆ ಇಲ್ಲ ಕಟ್ ಮಾಡಿದ್ ಬೇಡ ನೀಡಿ ಅಂತ ಹಠ ಮಾಡ್ತಿದ್ದೆ. ಏನು ಗೊತ್ತಾ ಶ್ರುತಿ? ಬಂಗ್ಲಮ್ಮ ಮನೇಲಿ ನಾವು ಮೊದಲು ಜೋಡ್ಕಟ್ಟೆಯಲ್ಲಿ ಇರ್ತಲ್ಲ ಅಲ್ಲಿ ಅವ್ರು ಭಟ್ರು ಮಾಮ ಅವ್ರಿಗೆ ಹಠ ಮಾಡ್ತಿದ್ದೆ. ಪಾಪ ನಾನು ಹಠ ಮಾಡಿದ್ದೆಲ್ಲ ಸಹಿಸ್ಕೊಂಡಿದ್ದೆ ಅಲ್ಲ. ಹಾಗಾಗಿ ನಂಗೆ ಅವ್ರನ್ನ ತುಂಬಾ ಎಣಿಸೋದು ಬಂಗ್ಲಮ್ಮನ. ಅವ್ರೆಲ್ಲಿದ್ದೀಗ? ಅವರೆಲ್ಲಿದ್ದರು? ಮ್ಯಾಂಗ್ಳೂರಲ್ಲಿ. ನಂಗೆ ಒಂದಿನ ನೆನ್ಪು ಮಾಡಿದಿಲ್ಲ ಬಂಗ್ಲಮ್ಮ. ಸಿಕ್ಕಿದ್ರಾ ನಿಮಗೆ? ನಾವು ಒಂದ್ಸಲ ಹೋಗಿದ್ದು ದಿನ ಈಗ ನೋಡಿ ಯಾರಿಗೆ ಅಷ್ಟು ಹಠ ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದೇ ಕಷ್ಟ. ಬೇರೆ ಅಷ್ಟು ಕೈ ಇವಾನ್ ತಗೋ ಬೇಕಾ? ನಾನು ಈ ಥರ ಕಟ್ ಮಾಡ್ತೀನಿ. ಚೆನ್ನಾಗಿದೆ ಇವಾನ್. ರಿಯಾನ್ ಸೂಪರಾ? ಇವತ್ತು ನಮ್ಮ ಕ್ಯಾಮರಾಮ್ಯಾನ್ ಯಾರಂದ್ರೆ ಶ್ರುತಿ ಚಿಕ್ಕಿ. ಇವತ್ತು ನಾನು ಅಮ್ಮ ಈ ಥರ ಮಾಡ್ತಿದ್ರು, ನಾನು ಈ ಥರ ಮಾಡ್ತಿದ್ದೆ. ಯಾರಿಗೀಗ ಎಲ್ಲ ಕಾಲಿಗೆ ರಕ್ತ ಎಳಿತಿದೆ. ರಕ್ತ ಮಾಡಿಸ್ಬೋದು. ಕಣ್ಣಲ್ಲಿ ನೀರು ನೋಡಿ. ಬಿಟ್ಟು ಅಂತ ಬಿಟ್ಟು ತಾಕ್ತಾ ಬಿಟ್ಟಿಗೆ ಕಣ್ಣಲ್ಲೆಲ್ಲ ನೀರೆಲ್ಲ ಬಿಟ್ಟಿಗೆ. ನಮ್ಮ ತೋಟ ಸೈಡಿಂದ ಕೆಳಗಡೆ ಬಿದ್ದು ಗಾಯ ಮಾಡ್ಕೊಂಡಿದ್ದೆ. ದನ ಕಟ್ಟಿದ್ರಲ್ಲ, ಇಲ್ಲಿ ಮೇಕಂತ ಬಂದ ದಾರಿದು ಈ ತರ ನಿಂತಿದ್ದು. ಹೌದಾ? ಈ ತರ ನಿಲ್ಲಿಲ್ಲ, ಅದು ಕೆಳಗ್ ಬಿದ್ದಿತ್ತು ಹಿಂಗೆ. ಕಾಲೆಲ್ಲ ಹಿಂಗಾಗಿತ್ತು, ಉಲ್ಟಾ ಪುಲ್ಟಾ. ಅಮ್ಮ ಇದು ಅದ್ರ ಮೇಲೆ ಬಿದ್ದಿತ್ತು. ಇದು ಹೌದಾ? ಇದ್ರ ಮೇಲೆ ಸದ್ಯ ಕಂಬಿ ಆಚೆ ಇತ್ತ. ಸದ್ಯ ಕಂಬಿ ಈಚೆ ಇತ್ತು. ಇದು ಇಲ್ಲದೆ ಆಚೆ ಬಿಟ್ಲದ್ದೆ ಅಲ್ಲ, ಇಲ್ಲಿ ಹಿಂಗೆ ಬಿದ್ದದ್ದು ಗೊತ್ತುಂಟಾ? ಅದು ದೊಡ್ಡದಲ್ಲ. ಇದು ಬೀಳ್ಲಿಕ್ಕೆ ಅದ್ರ ಮೇಲೆ. ಇದು ಅದ್ರ ಮೇಲೆ ಈಗ ಯುವಾನ್ಗೆ ಮೀನು ಹಿಡಲಿಕ್ಕೆ ಹೋಗ್ಬೇಕಂತೆ. ಬಕೆಟ್ ಎಲ್ಲ ಹಿಡ್ಕೊಂಡಿದ್ದಾರೆ. ಗಂಗೆ ಮೀನು.
ನೆಟ್ಕೊಂಡು ಹೋಗ್ತದೆ ಮಜಗಳಿಗೆ. ನೆಟ್ಕೊಂಡು ಹೋಗ್ತದೆ. ಕೂತ್ಕೊಳ್ಳಿಕ್ ಬಿಡ್ತಾ ಇಲ್ಲ ಮನೆಯಲ್ಲಿ. ಸೊ ನಮ್ಮನೆ ಕಾಣಿಸ್ತದೆ ಬ್ಯಾಕ್ ಸೈಡ್. ಬೆಟ್ಟನು ಇವತ್ತು ಕಾಣಿಸ್ತಾ ಇಲ್ಲ, ಬೆಟ್ಟ ಇಲ್ಲ ಬೇರೆ ಚಂದ ಕಾಣಿಸ್ತದೆ. ರಿಯಾನ್ ಮಾತಾಡು. ಹಾಯ್. ಊಟ ಆಯ್ತಾ? ಹಾ ಊಟ ಆಯ್ತು. ನಮ್ದಾಗಿಲ್ಲ. ಮೀನು ಹಿಡ್ಕೊತಿದ್ವಿ. ಹಾ ಹಾ ಎಲ್ಲಿ ಹೋಗ್ತಿದ್ದು? ಹೌದಾ, ನಾವೆಲ್ಲಿ ಹೋಗ್ತಿದ್ದೀವಿ ಈಗ? ಎಲ್ಲಿ ಹೋಗ್ತಿದ್ದೀವಿ ಇವಾಗ? ಮೀನು ಹಿಡ್ಕೆ. ಎಲ್ಲಿತ್ತು ಮೀನು? ಏ ಗಲೀಜ್ ನೀರಾ? ತುಂಬ ನೀರುಂಟಾ? ಹೌದು ಉಂಟಾ? ಬಂಗಡೆ ಮೀನಾ? ಅಂಜಲ್ಲ ಮತ್ತೆ ಇದಲ್ವಾ ಪಾಂಪ್ಲೆಟ್? ಪಾಂಪ್ಲೆಟ್ ಕಾಲು ಹೋಗಿತ್ತೆ ಕೆಲಮೆ ಪ್ರೆಗ್ನೆಂಟ್ ಇದ್ದಾಗ. ಅದ್ರದ? ಹಾಂ ಅದೇ ಅದೇ. ಹಾಂ ಕೇಪಳ ಹೂ ತುಂಬ ಉಂಟಲ್ಲ ಇಲ್ಲಿ, ನಂಗೆ ಇದು ಬೇಕು. ಎಷ್ಟು ಉಂಟಿಲ್ಲ ಹೂ. ನಮ್ಮತ್ತೆ ಇದರದ್ದು ಪ್ರೆಗ್ನೆಂಟಿಗೆ ಕೊಡುವಂತಹ ಒಂದು ಕಷಾಯ ಮಾಡಿದ್ದಾರೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ ಆಯಿತಾ? ಆಕಾಶಿ ಬನ್ನಿ ಬನ್ನಿ ಹೋಗುವ, ಮನೆ ಹೋಗುವ. ಇಲ್ಲ ಬನ್ನಿ, ಕ್ಯಾಂಪಸ್ಸಲ್ಲಿ ಇಲ್ಲಿ ಬಿಸಾಕ್ತಾರೆ. ಅದೇ ನಾನು ಹೇಳಲಿಕ್ಕೆ ಬಂದೆ. ಹಾವೆಲ್ಲ ಇರುತ್ತೆ. ಈಗ ಬರ್ತದೆ ಪೈಥಾನ್. ಈಗ ಪೈಥಾನ್ ಬರ್ತದೆ ನೋಡಿಲಿ, ಹೆಬ್ಬಾವೆಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮೆಲ್ಲ ನೀವು ಯೂಟ್ಯೂಬಲ್ಲಿ ಹಾಕಿದೆ, ನೋಡಿದ್ರಾ ಇಲ್ವ ಗೊತ್ತಿಲ್ಲ. ಬಟ್ ಇಲ್ಲಿ ತುಂಬ ನೀರು ಬರ್ತದೆ, ಆವಾಗ ಚೆಂದ ತುಂಬ ನೋಡಲಿಕ್ಕೆ, ಫುಲ್ ನೀರು. ಇವಾಗ ಮಳೆ ಇಲ್ಲ ಅಲ್ಲ, ಸೊ ಸ್ವಲ್ಪ ಮಳೆ ಅಲ್ಲ, ಅದಕ್ಕೆ ನಿಂತಿದೆ ಸ್ವಲ್ಪ ಸ್ವಲ್ಪ ನೀರು. ಸಿಗ್ತಾ ಮೀನು ಇವ? ಮೀನು ಸಿಗ್ತದೆಯಾ? ಸಿಕ್ಕಿಲ್ವಾ? ನಾನು ಅಂದ್ಕೊಂಡೆ ತುಂಬ ಉಂಟಂತ. ಬಕೆಟಿಗೆ ಫುಲ್ ಆಗಬೇಕಲ್ಲ ಬಕೆಟಿಗೆ. ಬಾಬು ಸಿಕ್ಕಿಲ್ವಾ? ಇವಾಗ ಬಟ್ಟೆ ನೀರ್ ಒಳಗಡೆ ಅದು ಹಕ್ಕಿಗಳೆಲ್ಲ ಇರ್ತದಲ್ಲ, ಬಂದು ಅದಕ್ಕೆ ಸರಿ ಕಾಣ್ತದೆ. ಇವಾಗ ನೀರಲ್ಲಿ ಬಂದು ತಿನ್ಕೊಂಡು ಹೋಗ್ತದೆ. ಬೇರೆ ಕೆಲಸ ಸ್ವಲ್ಪ ನೋಡಿ ಇವನ್ನ ಇದೆಂತ ಇಲ್ಲಿ ಬಂದ್ರೆ ಹಳ್ಳಿ ಅಷ್ಟೇ ಮಾಡಿದ್ಯಾ ನೀಗ? ಈಗ ಇದು ನೀರಿಗೆ ಹಾಕಿ ಮೀನು ಸಿಕ್ಕದ್ ನಮ್ಗೆ. ಮೀನ್ ಸಿಕ್ಕತ್ತಾ? ಬಕೆಟಿಗೆ ಎಂತ ಮಾಡುದು ಈಗ? ಹೋಗುವ. ನೋಡಿ ಅದ್ರಲ್ಲಿ ನೋಡಿ ಎಷ್ಟು ಗಲೀಜು ಉಂಟಂತ. ಕಲರ್ ನೋಡಿ, ಕೆಮಿಕಲ್ ಇದೆ ಅದ್ರಲ್ಲಿ ನೋಡಿ. ಇಲ್ಲಿ ನೋಡು, ಆಯಿಲ್ ತರ ಕಾಣಿಸ್ತಾ ಉಂಟು ನೋಡಿ. ಕಲರ್ ನೋಡಿ ಇಲ್ಲಿ, ನೋಡಿ ಹೇಗೆ ಉಂಟಂತ ಕಲರ್. ಅಲ್ಲ ನಾವೇ ಮೀನ ನಿಂಗೆ ಹಾಕ್ಬೇಕು. ಸಿಕ್ತಾ ಮೀನು? ಅಲ್ಲಿ ಉಂಟು, ಅಮ್ಮ ಹೇಳ್ತಿದ್ದಾನೆ ಅಲ್ಲಿ ಹೋಗು ಹೋಗು ಆಚೆ ಅಂತ. ಈ ಅಮ್ಮ ಕೇಳ್ತಾರೆ. ಮೀನಿಲ್ಲ ಅಂತ. ಈಗ ರಿಟರ್ನ್ ಹೋಗ್ತಿದ್ದೇವೆ, ಮೀನು ಸಿಕ್ಲಿಲ್ಲ. ಇವನಿಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ನಿನ್ನೆ ಮೊನ್ನೆಲ್ಲ ಮಳೆ ಇತ್ತಲ್ಲ, ಹಾಗಾಗಿ ಒಂದು ಬೈ ಚಾನ್ಸ್ ಸಿಕ್ಬೋದು ಅಂತ ಅಂದ್ಕೊಂಡೆ. ಮತ್ತು ಅವನಿಗೊಂದು ತೋರಿಸ್ಬೇಕಲ್ಲ ಪ್ರಾಕ್ಟಿಕಲಾಗಿ, ಇವಾಗ ಇರುವುದಿಲ್ಲ ಅಂತ, ಹಾಗೆ ಕರ್ಕೊಂಬಂದೆ. ಬೇಡ ಅಲ್ಲಿ ಇರುವುದಿಲ್ಲ ಅಂತ ಹೇಳಿದ್ರು ಬಕೆಟ್ ಇಟ್ಕೊಂಬಂದಿದ್ದಾನೆ. ಬನ್ನಿ ಪೋಯ್ ಪೋಯ್ ಕತ್ಲಾಯಿತು. ರಾತ್ರಿ 10 ಗಂಟೆ ಆಯಿತು ನೋಡಿ. ಇವ್ರದ್ದು ಇಲ್ಲೇ ಮಲಗ್ತಾರಂತೆ. ಇಲ್ಲೇ ಮಲ್ಕೊಂಡ್ರೆ ಬೆಳಿಗ್ಗೆ ಆಗುವಾಗ ಚಿರತೆದ ಬಾಯಿಗೆ ಊಟ ಆಗಿರುತ್ತೆ ಅಷ್ಟೇ. ಎಂತ ಮಾಡ್ತಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆ? ಬೆಳಗ್ಗೆ ದೇವರು ಸಾಂಗ್ ಹೋಗ್ತದೆ. ದೇವ್ರ ಸಾಂಗ ಯಾಕೆ ಕೇಳಿದ್ರೆ ಒಳ್ಳೇದ ಬೆಳಿಗ್ಗೆ ಬೆಳಿಗ್ಗೆ? ಅಮ್ಮ ಹಾಗೆ ಮಾಡ್ತಾರಾ? ಹಾ ಗೊತ್ತಿಲ್ವಾ? ವಕ್ರತುಂಡ ಮಹಾಕಾಯ. ಹಂಗಾಕಿದ್ರೆ ಬರುತ್ತಾ?
ಬಂತ ವೆರಿ ಗುಡ್. ಈಗ ಸುಮ್ಮನೆ ಕೇಳೋದಾ ಸಾಂಗ್? ಸುಮ್ಮನೆ ಕೇಳ್ಕೊಂಡು ಕೂತ್ಕೊಳ್ಳೋದಾ? ಮೊಬೈಲ್ ನೋಡೋದಿಲ್ವಾ? ಬೆಳಗ್ಗೆ ರೂಮಿಂದ ಎದ್ದು ಬಂದು ದೇವ್ರ ಸಾಂಗ್ ಹಾಕ್ಬೇಕಂತೆ ಬೆಳಿಗ್ಗೆ. ನಿನ್ನೆ ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿ ಬಿಸಿ ನೀರು ಕಾಯಿಸ್ಕೊಡಿ, ನೀರು ಕುಡಿಯೋದಕ್ಕೆ ಅಂತ. ಇವತ್ತು ನೆನಪಿಲ್ಲ? ಬೇಡ ಬಿಸಿ ಬಿಸಿ ನೀರು? ಹಾಂ, ಚೂರು ಕೊಡ್ಬೇಕಾ? ಹೋಯ್ತಾ ಕಫ ಹೋಯ್ತಾ? ಕೆಮ್ಮು ಹೋಯ್ತಾ? ಜ್ವರ ಹೋಯ್ತಾ? ಮಾಡೋದಿಲ್ಲ. ಏನು ಮಾಡ್ತಿದ್ದಿ? ಹಾಂ, ನೀನು ಕಾರ್ಟೂನ್ ನೋಡೋದಿಲ್ವಾ? ನೋಡಬಾರ್ದಾ ಬೆಳಿಗ್ಗೆ? ಹಾಂ, ವೆರಿ ಗುಡ್. ಇವತ್ತು ಅಡುಗೆಗೆ ಏನು ತರಕಾರಿ ಅಂತ, ಏನು ಸಾರು ಮಾಡೋದು ಅಂತ ಇವತ್ತು ತೋಟಕ್ಕೆ ಬಂದು ಇವಾಗ ತರಕಾರಿ ನಾನು ಇದ್ದೀನಿ. ಯಾರು ಇದ್ದೀಯಾ? ದಿಯಾನು. ಯಾರದು ದಿಯಾನ್ ಅಂದರೆ? ನಾನು. ನೀನಂದ್ರೆ ಯಾರು? ದಿಯಾನ್. ದಿಯಾನ್ ನನ್ಸಲೆ. ಜನ್ಸಲೆಯಾ? ಎಷ್ಟನೇ ಕ್ಲಾಸ್ ನೀವು? ನರ್ಸರಿ. ನರ್ಸರಿಯಾ? ಹಾಂ. ಯಾವ ನರ್ಸರಿ? ಗಿಡದ ನರ್ಸರಿಯಾ? ಈ ಗಿಡ ಎಲ್ಲ ಸಿಗುತ್ತಲ್ಲ ಆ ನರ್ಸರಿಯಾ? ಅಲ್ಲಿ ಗಿಡ ಎಲ್ಲ ಸಿಗುದಿಲ್ಲ, ಹಾಂ. ಆಕ್ಟಿವಿಟಿ ಅದೆಲ್ಲ ಇರುತ್ತೆ. ಅಲ್ಲ, ನನಗೆ ನರ್ಸರಿ ಅಂದರೆ ನಾವು ಅಂಗಡಿಗೆ ಹೋಗಿ ಗಿಡ ತಗ್ತೀವಲ್ಲ, ಅದಕ್ಕೆ ನರ್ಸರಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ತೆಗೆದು ಕೊಟ್ಟರೆ ಒಂದೊಂದ್ಸಲ ಕೆಲವೊಂದ್ಸಲ ಕೊಟ್ಟರು, ಇವಾಗ ಎಲ್ಲ ಕೊಡಲ್ಲ. ಇತ್ತಾಗಿಲ್ಲ ಅಮ್ಮ, ಇತ್ತಾಗಿಲ್ಲ. ಯಾವುದು ಇದು ಅದೆಲ್ಲ ಬೆಳೆದಿದೆ. ನಾವು ತೆಗಿಯೋದೆಲ್ಲ ಬೆಳೆದು ಹೋಗಿದೆ. ಅಲ್ಲಿ ಪ್ಲೇಟಿಗೆ ಹಾಕಿ ಅಲ್ಲಿ ಮೆಟ್ಟಬಾರ್ದು, ಅದು ಗಿಡ, ಅದೆಲ್ಲ ಗಿಡ. ಈಚಿಂದ ಹೋಗಿ, ಈಚಿಂದ ಹೋಗಿ, ಇಲ್ಲಿಂದ ಹೋಗಿ. ಅದು ಪಿಂಕ್ ಕಲರ್ ಇದೆಯಲ್ಲ, ಅದು ಹರವೆ ಸೊಪ್ಪಿನ ಗಿಡ, ಮೆಟ್ಟಬಾರ್ದು. ಇಲ್ಲಿಂದ ಹೋಗಿ, ಈ ಕಡೆಯಿಂದ ಬಾ, ಇಲ್ಲಿಂದ ಹೋಗಿ. ನಾನು ಇಟ್ಟು ಬರ್ತೀನಿ. ರ್ಯಾಡಿಶ್ ಚಿಬಾ ಫುಲ್ ಬರಬೇಕಲ್ಲ ನೀನು. ಹಾಂ, ಈಗ ಮಾತಾಡು. ಹಾಯ್, ನಾವು ತರಕಾರಿ ಕೊಯ್ತಿದ್ವಿ. ಅಲ್ಲಿ ಇವನಿಲ್ವಾ? ಇವಾಗ ಬಂದಿದ್ದ ಅಮ್ಮ ನೋಡಿ. ಅದು ಮುಟ್ಲಿಕ್ಕಿಲ್ಲ. ಅಮ್ಮ ನೋಡಿ. ಅಮ್ಮ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ. ಅಮ್ಮ ಕ್ಯಾಮ್ರಾ, ಅಮ್ಮ ಕ್ಯಾಮ್ರಾ. ಇದು ಮೆಟ್ಟಬಾರ್ದು, ಇಲ್ಲಿ ಮೆಟ್ಟಬಾರ್ದು. ಹಾಯ್, ನಾನು ಕೆತ್ತಲ್ಲ. ಏನು ಮಾಡ್ತಿದ್ದೀವಿ? ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಕುಂದಾಪುರ ಭಾಷೆ ಚಂದ ಅಲ್ಲ ಕೇಳಲಿಕ್ಕೆ. ದೂರದಲ್ಲಿ ಹೊರೆ, ತುಂಬ ದೂರ ಹೊರೆ ಕಾಣಿಸಲ್ಲ. ಕಾಣಿಸ್ತಪ್ಪ, ನಾನು ಕಾಣಿಸ್ತಿದ್ದೆ ಅದರಲ್ಲಿ. ಇಷ್ಟು ದೂರ ಇದ್ರೆ ನೋಡ್, ನಾ ಕಾಣಿಸ್ತಿಲ್ಲ. ಕೋಳಿ ತೋರಿಸೋದಿಲ್ಲ ಅವರಿಗೆ. ಅಂತ ಕೋಳಿ ತೋರಿಸುವ ಅಂದೆ. ಕೋಳಿ ಬಂತು. ಇದೊಂದು ಬದನೆಕಾಯಿ ವೆರೈಟಿ. ಬದನೆಕಾಯಿ ಅಲ್ಲ, ಬೆಂಡೆಕಾಯಿ, ಸಾರಿ. ಬದನೆಕಾಯಿ ಹೇಳಿ ಬದನೆಕಾಯಿ ಗೊತ್ತಿಲ್ಲ. ಅಮ್ಮನಿಗೆ ಬೆಂಡೆಕಾಯಿ ಅಂದ್ರೆ ಗೊತ್ತಿಲ್ಲ, ಅದಕ್ಕೆ ಬದನೆಕಾಯಿ ಅಂತ ಹೇಳ್ತಾರೆ. ಸೊ ಇದು ಬದನೆಕಾಯಿ ಯಾವಾಗಲೂ ಕನ್ಫ್ಯೂಸ್ ನನಗೆ. ಅಂದರೆ ಗೊತ್ತು ಯಾವುದು ಅಂತ, ಇನ್ನು ಅವನು ಹೇಳ್ದ ಅಂತ ನೀವು ಇದಲ್ಲ. ಸೊ ಬೆಂಡೆಕಾಯಿ. ಸೊ ಇದು ರೆಡ್ ಕಲರ್ ಬೆಂಡೆಕಾಯಿ ಗಿಡ ನೋಡಿ, ರೆಡ್ ಕಲರ್ ಇರ್ತದೆ. ಸೊ ಇಲ್ಲಿ ನೋಡಿ ಆಗಿದೆ. ಎಸ್ ನೋಡಿ, ಇಷ್ಟು ತರಕಾರಿ ಸಿಕ್ತು ಇವತ್ತು. ಬದನೆಕಾಯಿನೂ ಇದೆ ಆ್ಯಕ್ಚುಲಿ. ಇನ್ನು ಸ್ವಲ್ಪ ಕಬ್ಬು ಉಳಿದಿತ್ತು, ಸೊ ಅದನ್ನು ತಿಂತಾ ಇದ್ದೇವೆ. ನಿನ್ನೆ ಒಂದು ರೌಂಡ್ ಆಯ್ತು, ಇವತ್ತು ಎರಡನೇ ರೌಂಡ್. ಇಲ್ಲಿ ನೋಡಿ ಧೃತಿ, ಕಲರ್ ನೋಡು ಬೆಂಡೆಕಾಯಿದು.
ಹಾ ಇದು ಹಸಿರು ಕಲರ್. ಹಾ ಅಲ್ಲ, ಒಂದು ಗಿಡದ ಚೇಂಜ್. ಹಾ ಅವಳಿಗೆ ಇಲ್ಲ ಆಫೀಸ್ ಇಲ್ಲ. ಹಾ ಈರುಳ್ಳಿ ಸಿಪ್ಪೆ ಇಲ್ಲ ಇಲ್ಲ. ಈ ಬೀಸೋಕಲ್ಲನ್ನು ಈಗ ಏನಾದ್ರು ಮಾಡಿ ಕ್ಲೀನ್ ಮಾಡಿ ಈಗ ಯೂಸ್ ಮಾಡಬೇಕಂತೆ. ನಾನೇ ಇನ್ನೂ ಯೂಸ್ ಮಾಡಿಲ್ಲ, ಹೇಗೆ ಮಾಡೋಂತ ನನಗೂ ಗೊತ್ತಿಲ್ಲ. ಸೊ ಈಗ ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೇನೆ. ನಮ್ಗೆ ಬೇರೆ ಟೈಮ್ ಇಲ್ಲ, ನೋಡಬೇಕು ಆದರೆ ಮಾಡೋದು. ಬೀಳ್ಸ್ಬೇಡ ನೀನು ಕ್ಲೀನ್ ಮಾಡ್ತೀಯಾ? ಒಂದು ಕ್ಲೀನ್ ಮಾಡಲಿಕ್ಕೆ ಎಷ್ಟು ಜನ ನೋಡಿ. ಬನ್ನಿ, ಪಾತ್ರೆ ತೊಳಿರಂದ್ರೆ ಇಷ್ಟು ಜನ ಬರ್ತಾರಾ? ಆಯ್ತಾ ತೊಳೆದು ಸೈಡಿಗೆ ಆಚೆ ಈಗ ಸಂಜೆ ಟೈಮಲ್ಲಿ ವಾಕಿಂಗ್ ಹೊರಟ್ವಿ. ನಮ್ಮನೆ ಹೊರಗಡೆ ಇದು ರಬ್ಬರ್ ತೋಟ ಇತ್ತಲ್ಲ, ಅಲ್ಲಿ ಬಂದ್ವಿ. ಮಂಜು ಅಥವಾ ಫಾಗ್ ಅಂತ ಹೇಳ್ತಾರೆ, ಅದ್ರ ಮೂವ್ ಆಗ್ತಾ ಇತ್ತು. ಈ ಲೈಟಿಂದ ಗೊತ್ತಾಗ್ತಿತ್ತು. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೆ. ನೋಡಿ 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 ಮೂವ್ ಆಗ್ತಾ ಇದೆ, ಸ್ಟಾರ್ಟ್ ಆಯಿತು ಲೈಟಾಗಿ. ಒಳ್ಳೆ ಹೊಗೆ ಬಂದಂಗೆ ಉಂಟಲ್ಲ. ಅವನು ಫೋನ್ ಮಾಡ್ತಾನೆ ನೋಡಿ ಎಷ್ಟು ಹೋಗ್ತಾನೆ ನೋಡಿ ಫಾಗ್. ನೋಡಿ ಇದು ಸಕಲೇಶ್ಪುರ. ಆ ಕಡೆ ಎಲ್ಲ ಈ ಥರ ಫಾಗೆಲ್ಲ ಹೋಗೋದು ನೋಡ್ತೇವೆ. ಬಟ್ ನಮ್ಮ ಕಡೆನೂ ನೋಡಿ ಹೋಗ್ತಾ ಇದೆ ರಾತ್ರಿ ಎಲ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ಬೆಳಗ್ಗೆ ಎದ್ದು ಹೊರಗೆ ನೋಡ್ಬೇಕಾದ್ರು ಅಷ್ಟೇ ಫುಲ್ ಫಾಗ್ ಇತ್ತು. ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲಲ್ಲ. ಬೆಳಗ್ಗೆದ್ದು ಈ ಥರ ಇದ್ದರೆ ಮೈಂಡ್ ಎಷ್ಟು ನಲ್ದಾಡ್ತದೆ ಅಂತ ಹೇಳ್ಬೋದು, ಅಷ್ಟು ಚಂದ. ನೋಡಿ ಒಂದು ಡ್ಯೂಟಿ ಶುರು ಆಯಿತು. ಏನಾದರೂ ಒಂದು ಮಾಡ್ತಾ ಇರಬೇಕು. ಇವತ್ತೇನೋ ಮಾಡ್ತೀರ. ಮನೆ ಕಟ್ಟೋದು ಇನ್ನೂ ಮುಗಿಲಿಲ್ಲಪ್ಪ. ಸೊ ನೋಡಿ ಅಲ್ಲಿ ಮನೆ ಕಟ್ಟಲಿಕ್ಕೆ ಸೆಗಣಿ ಹಾಕಿದ್ದಾನೆ, ಎಲ್ಲ ಇದು ಮಾಡಿದ್ದಾನೆ. ಇಲ್ಲಿಂದ ಮಣ್ಣು ತೊಗೊಂಡು ಹೋಗ್ತಿದ್ದಾನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಎಲ್ಲರಿಗೂ ನಮಸ್ಕಾರ.